ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಸೊ ಏನಂದರೆ ಗೈಸ್, ನಾನಿವತ್ತು ನನ್ನ ಬಗ್ಗೆ ನಾನೇ ಒಂದು ವಿಡಿಯೋ ಮಾಡ್ಕೊತಿದ್ದೀನಿ. ಸೊ ಅದು ಬಂದುಬಿಟ್ಟು ಏನಂದರೆ, ನನ್ನ ಬಗ್ಗೆ ನಾನೇ ಸೆಲ್ಫ್ ಇಂಟ್ರೋ ಮಾಡ್ಕೊತಿದ್ದೀನಿ. ಈ ಚಾನಲ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಇದು. ಆಮೇಲೆ ನಂದು ಆಲ್ರೆಡಿ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಒಂದು ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಬಟ್ ಇದು ನನ್ನ ಸೆಕೆಂಡ್ ಅಕೌಂಟು. ಫಸ್ಟ್ ಅಕೌಂಟು ಬೇರೆ ಮೊಬೈಲಲ್ಲಿದೆ, ಸೆಕೆಂಡ್ ಅಕೌಂಟ್ ಬೇರೆ ಮೊಬೈಲಲ್ಲಿದೆ. ಸೊ ಈ ಮೊಬೈಲಲ್ಲಿ ನನಗೆ ಯಾವ್ದು ರೆಕಾರ್ಡ್ ಮಾಡ್ತೀನಿ ಆ ಮೊಬೈಲಲ್ಲಿ ಈ ಅಕೌಂಟ್ ಇರೋದ್ರಲ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವತ್ತು ಈ ವ್ಲಾಗಲ್ಲಿ ಏನಂದರೆ ಗೈಸ್, ನನ್ನ ಬಗ್ಗೆ, ಇಲ್ಲಿ ನಾನು ಯಾರು, ನನ್ನ ಹೆಸರೇನು, ಆಮೇಲೆ ನಾನು ಇಲ್ಲಿಂದ ಅವೆಲ್ಲ ಹೇಳ್ತೀನಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಇದು ಹೇಳ್ತೀನಿ, ನಾನು ಕಂಟೆಂಟ್ ಕ್ರಿಯೇಷನಿಗೆ ಹೆಂಗೆ ಬರಬೇಕು ಅಂತ ಅಂದ್ಕೊಂಡೆ ಅಂತ. ಸೊ ಗೈಸ್, ನಿಮಗೆಲ್ಲ ಗೊತ್ತಿರ್ಬೋದು, ಸೌರವ್ ಜೋಶಿ ವ್ಲಾಗ್, ಸ್ಯಾಮ್ಸಮೀರ್ ವ್ಲಾಗ್, SMR ಅವ್ರದ್ದೆಲ್ಲ ವ್ಲಾಗ್ಗಳನ್ನ ನೋಡಿಬಿಟ್ಟು ಅವರು ವ್ಲಾಗಿಂಗ್ ಇಂಡಸ್ಟ್ರಿಯಲ್ಲಿ ಏನಾದ್ರು ಅಚೀವ್ ಮಾಡಿದ್ದಾರೆ. ಸೊ ನಮ್ಮ ಕೈಯಲ್ಲಿ ಏನೋ ಒಂದು ಟ್ರೈ ಮಾಡೋಣ, ಆಗುತ್ತಾ ಇಲ್ವಾ ಅಂತ ನೋಡೋಣ ಅಂತ ನಾನೇನು ಮಾಡಿದೆ, ಕಂಟೆಂಟ್ ಕ್ರಿಯೇಷನಿಗೆ ಬಂದೆ. ಅದು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದೆ ಅಷ್ಟೇ. ನಾನು ಲಾಸ್ಟ್ ಕಂಟೆಂಟ್ ಕ್ರಿಯೇಷನ್ ನನಗೆ ಎಷ್ಟು ಒಂದು ಮೈಂಡಲ್ಲಿ ಬಂತು ಅಂದರೆ, ನಾನು 2 ವರ್ಷ ಹಾಸ್ಟೆಲಲ್ಲಿದ್ದೆ ಗೈಸ್. ಅವಾಗಲ್ಲಿ ನಾನು ಮಿರರ್ನ ಇಟ್ಕೊಂಡ್ಬಿಟ್ಟು ನಾನು ವ್ಲಾಗ್ನ ಮಾಡ್ತಿದ್ದೆ, ಎಲ್ಲರ ಮುಂದೆ, ಫ್ರೆಂಡ್ಸ್ ಮುಂದೆ ಮಾತ್ರ ಮಿರರ್ ಇಟ್ಕೊಂಡು ವ್ಲಾಗ್ ಮಾಡ್ತಿದ್ದೆ. ಸೊ ಅದನ್ನೇ ಇಲ್ಲಿಗೆ ಬಂದು ಈ ವರ್ಷ ಸ್ಟಾರ್ಟ್ ಮಾಡೋಣ, ಸುಮ್ಮನೆ ಲೇಟು ಅಂದರೆ ಈಗ ವ್ಲಾಗಿಂಗಿಗೆಲ್ಲ ವಯಸ್ಸು ಬೇಡ ಆ ಥರ ಎಲ್ಲ ಅಂದ್ಕೊಂಡ್ಬಿಟ್ಟು ನಾನು ಇವಾಗಲೇ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ಸೊ ಅದು ಬಂದುಬಿಟ್ಟು ಏನಂದರೆ ಗೈಸ್, ಇವಾಗ ಸದ್ಯಕ್ಕೆ ನಾನು 10th ಓದ್ತಾ ಇದ್ದೀನಿ. ಸೊ 10th ಆಗಿರೋದ್ರಿಂದ ಓದೋಕ್ಕೆ ಜಾಸ್ತಿ ಇರುತ್ತೆ, ಡೈಲಿ ವ್ಲಾಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಒಂದು ದಿವಸ ಮಿಸ್ ಆದರೂ ಇನ್ನೊಂದು ದಿವಸ ಪಕ್ಕ ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ. ಆಮೇಲೆ ನನ್ನ ಹೆಸರು ಈಗ ಓಕೆ ಗೈಸ್, ಈಗ ಫಸ್ಟು ನನ್ನ ಬಗ್ಗೆ ನಾನು ಹೇಳ್ಕೊತೀನಿ. ನನ್ನ ಹೆಸರು ಬಂದುಬಿಟ್ಟು ಪೃಥ್ವಿಕ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಇರೋ ನೇಮೇ ಅದು, ಪೃಥ್ವಿಕ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು. ನನ್ನ ಹೆಸರು ಬಂದುಬಿಟ್ಟು ಪೃಥ್ವಿಕ್ ಅಂತ. ನಾನು 10th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ನನ್ನ ವಯಸ್ಸು ಬಂದುಬಿಟ್ಟು 15. ನನ್ನ ಊರು ಬಂದುಬಿಟ್ಟು ಜೈಪುರ ಅಂತ ಹೇಳ್ಬಿಟ್ಟು, ಜೈಪುರದಲ್ಲಿ ಒಂದು ಹಳ್ಳಿ, ಒಂದು ಊರು ನಂದು ಜೈಪುರದಲ್ಲೇ. ಸೊ ಆ ಊರಲ್ಲಿ ನಾನಿದ್ದೀನಿ. ಸೊ ನಂದೇನಂದರೆ ಗೈಸ್, ನಂದು ಒಂದು ಏನಂತಾರೆ ನನ್ನ ಗೋಲ್ ಬಂದುಬಿಟ್ಟು, ನನ್ನ ಗೋಲ್ ಅನ್ನಲ್ಲ, ಫಸ್ಟ್ ಎಲ್ಲರ ಗೋಲ್ ಏನಾಗಿರುತ್ತೆ, ನಾನು ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಿರಬೇಕು, ಆ ಥರ ಇರುತ್ತೆ ಎಲ್ಲರ ಮೈಂಡ್ಸೆಟ್ಟಲ್ಲಿ. ಬಟ್ ನನ್ನ ಮೈಂಡ್ಸೆಟ್ ಏನಂದರೆ, ನಾನೊಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು. ಅದಾದಮೇಲೆ ನನಗೆ ಟ್ರೇಡಿಂಗಲ್ಲಿ ಭಾರಿ ಒಂದು ಮೈಂಡ್ ಇದೆ, ಅಂದರೆ ಟ್ರೇಡಿಂಗ್ ಮಾಡಬೇಕು ಅನ್ನೋದು ಭಾರಿ ಮೈಂಡಲ್ಲಿದೆ. ಬಟ್ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಬಟ್ ಈಗ ಆಗಲ್ಲ, ಬಿಕಾಸ್ ಅಮ್ಮನ ಮನಿ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕಲ್ಲ. ಬಟ್ ನನ್ನ ಮನೆಯಲ್ಲಿ ನಾನು ಟ್ರೇಡಿಂಗ್ ಇನ್ವೆಸ್ಟ್ ಮಾಡ್ತೀನಿ. ಅದ್ರ ಜೊತೆ ಇದು ವ್ಲಾಗ್ ಒಂದು ಸೈಡಲ್ಲಿ ಇರಲಿ ಅಂತ ಹೇಳ್ಬಿಟ್ಟು, ಸೊ ನಾನು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನೋ ಅಷ್ಟು ಬೇಗ ಸಕ್ಸಸ್ ಸಿಗ್ಬೋದು, ಇಲ್ಲಾಂದರೂ ಇಲ್ಲ. ಸೊ ಆ್ಯಕ್ಚುಲಿ ಏನಂದರೆ ಗೈಸ್, ನಾನು ಬೆಳಗ್ಗೆ ಗೈಸ್ ನನಗೆ ಸ್ಕೂಲ್ ಇರುತ್ತೆ. ನನಗೆ ಬೆಳಗ್ಗೆ ಇಲ್ಲಿಂದ 8 ಗಂಟೆ ಬಸ್ ಹತ್ಕೊಂಡು ಸ್ಕೂಲಿಗೆ ಹೋಗಬೇಕು. ಲೈನ್ ಬಸ್ ನಂದು. ಬೆಳಗ್ಗೆ 8 ಗಂಟೆಗೆ ಬಸ್ ಬರುತ್ತೆ ನಮ್ಮೂರಿಗೆ. ಬಸ್ ಹತ್ಕೊಂಡು ನಾನು ಸ್ಕೂಲಿಗೆ ಹೋದರೆ ನಂದು 9:15 ನಾನು ನಮ್ಮ ಸ್ಕೂಲ್ ಹತ್ರ ಹೋಗ್ತೀನಿ. 1.5 hour ಆಗುತ್ತೆ ಸ್ಕೂಲಿಗೆ ಹೋಗ್ತಾ ನಮ್ಮ ಮನೆಯಿಂದ. ಸೊ ಸಂಜೆನೂ ಅಷ್ಟೇ, ಇದರಿಂದ ಬರ್ತಾ 1.5 hour ಆಗುತ್ತೆ. ಸಂಜೆ ಬರೋಕ್ಕೂ ನಾನು ಇಲ್ಲಿ ಬಂದ್ಕೊಂಡು ನನಗೆ ಏನಿದೆ, ನಾನು ನನ್ನ ಕೆಲಸ ಮಾಡ್ಕೊಂಡು ಸ್ನ್ಯಾಕ್ಸ್ ತಿನ್ನೋದಾಗಲಿ, ರೆಸ್ಟ್ ಏನು ಮಾಡೋದಾಗಲಿ ಎಲ್ಲ ಮಾಡಿಕೊಂಡು ಸೀದಾ ನಾನು ಏನು ಮಾಡ್ತೀನಿ, 6 o'clock ಅಂಗಡಿಗೆ ಬಂದು ಕೂತ್ಕೊತೀನಿ. ಅಂಗಡಿಗೆ ಬಂದು ಕೂತ್ಕೊಂಡು ಇಲ್ಲೇ ನಂದು ಏನಾದ್ರು ಹೋಮ್ವರ್ಕ್ ಇದ್ದರೆ, ಓದ್ಕೊಳಕ್ಕಿದ್ರೆ ಇಲ್ಲೇ ಓದ್ಕೊಂಡು ಕರೆಕ್ಟು ನಾನು 9:00 ಅಂಗಡಿ ಕ್ಲೋಸ್ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ. ಸೊ ಗೈಸ್, ನಮ್ಮ ಮನೆ ಮತ್ತು ನಮ್ಮ ಅಂಗಡಿ ಮಹಾನ್ ದೂರ ಇಲ್ಲ, ಇಲ್ಲೇ ಫ್ರಂಟ್ ಟು ಫ್ರಂಟ್ ಇರೋದು. ಬೇಕಾದ್ರೆ ತೋರಿಸ್ತೀನಿ ನೋಡಿ. ಸೊ ಗೈಸ್, ಈಗ ಏನು ಅಲ್ಲಿ ಈ ಬಿಲ್ಡಿಂಗ್ನ ನೋಡ್ತಿದ್ದೀರಲ್ಲ, ಈ ಬಿಲ್ಡಿಂಗ್ ಬಂದುಬಿಟ್ಟು ನಮ್ಮದು ಗೈಸ್. ಇದರಲ್ಲಿ ಹಿಂದ್ಗಡೆ ಪೋರ್ಷನ್ನು ಮನೆ ಇದೆ, ಫ್ರಂಟಲ್ಲಿ ಅಂಗಡಿ ಇದೆ. ಇದು ನಾನಿರೋ ಅಂಗಡಿ ಗೈಸ್ ಇದು. ಸೊ ಇದು ನಾನು ಇಲ್ಲಿ ಬಂದ್ಕೊಂಡು ನನ್ನ ಹೋಮ್ವರ್ಕ್ ಎಲ್ಲ ಏನಿದೆ ಅವೆಲ್ಲ ಮಾಡ್ಕೋತೀನಿ. ಆಮೇಲೆ ಅದು ಗೈಸ್, ಅದು ನಮ್ಮದು ಅಂಗಡಿ. ಅದ್ರ ಈ ಕಡೆ ಇಲ್ಲಿ ಡೋರ್ ಇದೆ, ಅಲ್ಲಿಂದ ಹೋದರೆ ಒಳಗಡೆ ಮನೆ ಇದೆ, ಆ ಕಡೆ ಸೈಡಲ್ಲೂ ಡೋರ್ ಇದೆ. ಸೊ ಇದು ಬಂದುಬಿಟ್ಟು ಗೈಸ್ ನಾನಿರೋ ಅಂಗಡಿ, ಈಗ ಕೆಲಸ ಮಾಡ್ತಿರೋದು. ಮತ್ತು ಗೈಸ್, ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾತ್ರ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ 10th ಮನೇಲಿ ಸಮೇತ ಯಾರಿಗೂ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ ಅಂದರೆ ಇಷ್ಟೆಲ್ಲ ಬರೀ ನೀನು ಓದು ಅಂತಾರೆ ಗೈಸ್. ಓದೋದು ಎಲ್ಲರೂ ಮಾಡ್ತಾರೆ, ಬಟ್ ಓದೋದಕ್ಕಿಂತ ನಾವೇನಾದ್ರು ಬೇರೆ ಸ್ಪೆಷಲಾಗಿ ಮಾಡಬೇಕಲ್ಲ. ಸೊ ಅದಕ್ಕೆ ಸ್ಪೆಷಲಾಗಿ ಮಾಡೋಣ ಅಂತ ಓದಿದ್ರು ಈಗ. ಬಟ್ ಈಗ ಹೆಂಗಂದರೆ ಗೈಸ್, ನನಗೆ ಈಗ ಅವ್ರದ್ದೊಂದು ಟ್ಯಾಲೆಂಟು, ಈಗ ನಿಮ್ಮಲ್ಲೊಂದು ಟ್ಯಾಲೆಂಟ್ ಇರುತ್ತೆ, ನಮ್ಮಲ್ಲೊಂದು ಟ್ಯಾಲೆಂಟ್ ಇರುತ್ತೆ. ನೋಡಿ ನಗಾಡೋರಿಗೆ ಏನು ಮಾಡೋಕ್ಕಾಗಲ್ಲ ಗೈಸ್. ನಾನೊಂದು ಹೇಳ್ತೀನಿ, ಈಗ ಒಂದು ಸ್ಪೋರ್ಟ್ಸ್ ಅಂದರೆ ಓಡೋನು ಇರ್ತಾನೆ, ಇನ್ನೊಬ್ಬ ಓಡೋರು ಇರ್ತಾರೆ, ಇಬ್ಬರು. ಅದರಲ್ಲಿ ಗೆದ್ದವನಿಗೆ ವಿನ್ನರ್ ಅನ್ನೋ ಪಾತ್ರ ಇರುತ್ತೆ, ಸೋತನಿಗೆ ಲೂಸರ್ ಅನ್ನೋ ಪಾತ್ರ ಇರುತ್ತೆ. ಬಟ್ ನಿಂತ್ಕೊಂಡು ನೋಡಿ ನಗಾಡಿದವರಿಗೆ ಯಾವ ಪಾತ್ರನೂ ಇರಲ್ಲ. ಸೊ ಸಕ್ಸಸ್ ಆದರೆ ಆಗ್ತೀವಿ, ಫೇಲ್ಯೂರ್ ಆದರೆ ಆಗ್ತೀವಿ. ಅವ್ರ ಕೈಲಾಗಿದ್ದು ಅವ್ರು ಮಾಡ್ತಿದ್ದಾರೆ, ನಮ್ಮ ಕೈಲಾಗೋದು ನಾವು ಮಾಡ್ತಿದ್ದೀವಿ ಅಂತ ಹೇಳ್ತೀನಿ ಅಷ್ಟೇ.
ಸೊ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಫಸ್ಟ್ ವೀಡಿಯೋ ಈ ಅಕೌಂಟಲ್ಲಿ, ಇನ್ನೊಂದು ಅಕೌಂಟ್ ಇದೆ, ಬಟ್ ನಾನು ಡೈಲಿ ಬ್ಲಾಗ್ಸ್ ಎಲ್ಲ ಬರೋದು ಇದೇ ಅಕೌಂಟಲ್ಲಿ, ಆ ಅಕೌಂಟಲ್ಲೂ ಬರುತ್ತೆ. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರ್ತೀನಿ, ರಜೆ ಇದ್ದಾಗ ಸ್ಕೂಲಿಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡ್ತೀನಿ. ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವ್ನು ನನಗೆ ಹೆಲ್ಪ್ ಮಾಡ್ತಾನೆ. ಸೊ ಓಕೆ ಗೈಸ್, ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಳ್ಳೆ ಯಾವ್ದಾದ್ರು ಕಂಟೆಂಟು ಇಲ್ಲ ಟಾಪಿಕ್ನ ತೊಗೊಬಂದು ಮಾಡ್ತೀನಿ. ಅದಕ್ಕೂ ಮುಂಚೆ ಗೈಸ್ ನಮ್ಮ ಊರನ್ನ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಇದು ಬಂದುಬಿಟ್ಟು ನಮ್ಮೂರು. ಸೊ ಗೈಸ್ ಈ ಕಡೆ ಹೋದರೆ ಶೃಂಗೇರಿ, ಈ ಕಡೆ ಹೋದರೆ ಹೋರನಾಡಿ, ಈ ರೋಡಲ್ಲಿ ಹೋದರೆ, ಈ ಕಡೆ ರೋಡಲ್ಲಿ ಹೋದರೆ ಶೃಂಗೇರಿ. ಸೊ ಈ ಕಡೆ ಹೋದರೆ ಗೈಸ್ ನಮ್ಮ ಟೌನ್ ಇದೆ. ಸೊ ಈ ಪ್ಲೇಸ್ನ ನೀವು ಡೇ ಟೈಮಲ್ಲಿ ನೋಡಿದರೆ ಗೈಸ್ ಸೂಪರ್ ಆಗಿದೆ ಈ ಪ್ಲೇಸ್ನ ಮಾತ್ರ. ನಾನೊಂದು ದಿವಸ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನೀವು ಡೇ ಟೈಮಲ್ಲಿ ನೋಡಿದರೆ ಗೈಸ್ ಈ ಪ್ಲೇಸ್ಗಳು ಮಾತ್ರ ಸಕ್ಕತ್ತಾಗಿದ್ದಾವೆ. ನಾನು ಯಾವ ಥರ ಒಂದು ದಿವಸ ಸಂಡೇ ಗೈಸ್ ನಾನು ಈ ವಿಡಿಯೋನ ನಮ್ಮೂರಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೆಂಗಿದೆ ಅಂತ. ಸೊ ಗೈಸ್ ನಮ್ಮೂರಲ್ಲಿ ಇನ್ನೊಂದಿದೆ, ಅದು ಬಂದುಬಿಟ್ಟು ಮೇರ್ತಿ ಗುಡ್ಡ ಅಂತ. ಸೊ ಸ್ವಲ್ಪ ಜನ ಗೊತ್ತಿರ್ಬೋದು, ಕರ್ನಾಟಕಸ್ 5th ಹೈಯೆಸ್ಟ್ ಹೈಟ್ ಪ್ಲೇಸ್. ಓಕೆ ಗೈಸ್, ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ.